GBA ಎಲೆಕ್ಷನ್ಗಾಗಿ ಕಾಂಗ್ರೆಸ್ ಆಕಾಂಕ್ಷಿಗಳೇನಿದ್ದಾರೆ ಅವರು ಸರ್ಕಸ್ ಮಾಡ್ತಾ ಇದ್ದಾರೆ. ಯಾಕಂದರೆ ಇನ್ನೇನು GBA ಎಲೆಕ್ಷನ್ನ ಘೋಷಣೆ ಮಾಡಬೇಕು. ಅದಕ್ಕಾಗಿ ಎಲ್ಲ ರೀತಿಯ ಸಿದ್ಧತೆಗಳನ್ನು ಎಲ್ಲ ರಾಜಕೀಯ ಪಕ್ಷಗಳು ಕೂಡ ಮಾಡಿಕೊಳ್ತಾ ಇವೆ. ಹೀಗಿರುವಾಗ ಕಾಂಗ್ರೆಸ್ನಲ್ಲಿ ಕೆಲ ಟಿಕೆಟ್ ಆಕಾಂಕ್ಷಿಗಳೇನಿದ್ದಾರೆ ಅವರು ಸರ್ಕಸ್ ನಡೆಸ್ತಾ ಇದ್ದಾರೆ. ನನಗೆ ಬೇಕು ಅಂತ ಕೇಳ್ಕೊಳ್ತಾ ಇದ್ದಾರೆ. ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ ಚುನಾವಣೆ ಹತ್ರ ಬರ್ತಾ ಇದೆ. ಅದಕ್ಕಾಗಿ ಬಿಜೆಪಿ, ಜೆಡಿಎಸ್, ಕಾಂಗ್ರೆಸ್ ಎಲ್ಲ ಪಕ್ಷಗಳು ತನ್ನದೇ ಆದಂತಹ ರೀತಿಯಲ್ಲಿ ತಯಾರಿಯನ್ನು ಮಾಡಿಕೊಳ್ತಾ ಇದ್ದಾವೆ. ಹೀಗಿರುವಾಗ ಈ ಎಲೆಕ್ಷನ್ಗಾಗಿ ಕಾಂಗ್ರೆಸ್ನಲ್ಲಿ ಆಕಾಂಕ್ಷಿಗಳ ಸರ್ಕಸ್ ಹೆಚ್ಚಾಗ್ತಾ ಇದೆ. 369 ವಾರ್ಡ್ಗಳಲ್ಲಿ ನಾ ಮುಂದು ಅಂತ ಪೈಪೋಟಿ ಮಾಡ್ತಾ ಇದ್ದಾರೆ. KPCCಗೆ ಟೆನ್ಷನ್ ಆಗ್ತಾ ಇದೆ. ಆಕಾಂಕ್ಷಿಗಳ ಸಂಖ್ಯೆ ಅಷ್ಟು ದೊಡ್ಡ ಮಟ್ಟದಲ್ಲಿ ಆಕಾಂಕ್ಷಿಗಳಿದ್ದಾರೆ. ಕಾರ್ಪೊರೇಟರ್ ಆಗಲು ಭಾರಿ ಪೈಪೋಟಿಯನ್ನು ನಡೆಸ್ತಾ ಇದೆ. ನಾನಾಗಬೇಕು, ನೀನಾಗಬೇಕು ಅಂತ ಹೇಳಿ. ವಾರ್ಡ್ ಚಿಕ್ಕದಾದ ಕಾರಣ ಹಿನ್ನೆಲೆ ಕೇಳ್ತಾ ಇದ್ದಾರೆ. ಪ್ರತಿ ವಾರ್ಡ್ನಲ್ಲಿಯೂ ಕೂಡ ಆಕಾಂಕ್ಷಿಗಳ ಸಂಖ್ಯೆ ಏರಿಕೆ ಆಗ್ತಾ ಇದೆ. ಈ ಬಾರಿ 369 ವಾರ್ಡ್ಗಳಿವೆ. ಈಗ GBA ಅಂತ ಆದಾಗಿಂದ 5 ಭಾಗಗಳನ್ನಾಗಿ ಮಾಡಲಾಗಿದೆ. ಬೆಂಗಳೂರಿನಲ್ಲಿ ವಾರ್ಡ್ಗಳ ಪಾಲಿಕೆಗಳನ್ನು 5 ಪಾಲಿಕೆಗಳಿದೆ. ಈಗ ಅದರಲ್ಲಿ ಈಗ ವಾರ್ಡ್ಗಳು ಚಿಕ್ಕದಾಗ್ತಾ ಹೋಗ್ತಾ ಇವೆ. ನಾವು ಈಸಿಯಾಗಿ ಗೆಲ್ಲಬಹುದು ಅಂತ ಹೇಳಿ ಆಕಾಂಕ್ಷಿಗಳು ಕೂಡ ಜಾಸ್ತಿ ಆಗ್ತಾ ಇದ್ದಾರೆ. ಇದು ತಲೆನೋವು ಆಗ್ತಾ ಇದೆ ಕಾಂಗ್ರೆಸ್ ಪಕ್ಷಕ್ಕೆ. KPCC ಅವರು ಏನು ಮಾಡ್ತಾರೆ, ಯಾರಿಗೆ ಟಿಕೆಟನ್ನು ಕೊಡ್ತಾರೆ, ಕಾರ್ಪೊರೇಟ್ ಆಗಬೇಕನ್ನುವಂತಹ ಆಕಾಂಕ್ಷಿಗಳೇನಿದ್ದಾರೆ ನಾ ಮುಂದು ಅಂತ ಬರ್ತಾ ಇದ್ದಾರೆ. ಈಗ ವಾರ್ಡ್ಗಳ ಸಂಖ್ಯೆ ಕೂಡ ಜಾಸ್ತಿ ಆಗಿದೆ. BBMP ಇದ್ದಾಗ ಏನು ವಾರ್ಡ್ಗಳಿತ್ತು ಅದಕ್ಕಿಂತ ಸ್ವಲ್ಪ ಪ್ರಮಾಣದಲ್ಲಿ ಹೆಚ್ಚಿಗೆ ಆಗಿದೆ. ಹೀಗಿರುವಾಗ ಚಿಕ್ಕದಾಗಿ ಆಗ್ತಾ ಇದೆಯಲ್ಲ ವಾರ್ಡ್ಗಳು, ಆಕಾಂಕ್ಷಿಗಳ ಸಂಖ್ಯೆ ಕೂಡ ಜಾಸ್ತಿ ಆಗ್ತಾ ಇದೆ. ಆ ವಾರ್ಡ್ಗಳಲ್ಲಿ ಗಮನಿಸಿದಾಗ ವೋಟ್ಗಳ ಸಂಖ್ಯೆ ಒಂದು ವಾರ್ಡ್ನಲ್ಲಿ ನಾವು ಪರ್ಟಿಕ್ಯುಲರ್ ಆಗಿ ಹೇಳ್ಬೋದು, ಈ ವಾರ್ಡ್ನಲ್ಲಿ BJPಗೆ ಜಾಸ್ತಿ ಮತಗಳು ಬೀಳುತ್ತೆ, ಈ ವಾರ್ಡ್ನಲ್ಲಿ ಕಾಂಗ್ರೆಸ್ಗೆ ಜಾಸ್ತಿ ಬೀಳುತ್ತೆ, ಇಲ್ಲಪ್ಪ ಈ ವಾರ್ಡ್ಗಳಲ್ಲಿ JDSಗೆ ಜಾಸ್ತಿ ಮತ ಬೀಳುತ್ತೆ ಅಂತ ನಾವು ಅಂದಾಜು ಮಾಡಬಹುದು. ಆ ರೀತಿಯ ಲೆಕ್ಕಾಚಾರ ಇದೆ. ಅದಕ್ಕೋಸ್ಕರ ಆಕಾಂಕ್ಷಿಗಳು ಜಾಸ್ತಿ ಆಗ್ತಾ ಇದ್ದಾರೆ. GBA ಚುನಾವಣೆಗಾಗಿ ಚುನಾವಣಾ ಆಯೋಗವು ಕೂಡ ಅಪ್ಡೇಟ್ ಕೊಡುತ್ತೆ. ಆದರೆ ಸರ್ಕಾರಗಳು ಏನಿದೆ, ಕಾಂಗ್ರೆಸ್ ಸರ್ಕಾರ ಮತ್ತು ಪಕ್ಷಗಳು ಮುಖ್ಯವಾಗಿ ಅವರವರ ಅಭ್ಯರ್ಥಿಗಳನ್ನು ಯಾರು ಅಂತ ಹೇಳಿ ಇನ್ನೂ ಘೋಷಣೆ ಮಾಡಿಲ್ಲ. ಆದರೆ ನಾನು ನೀನು ಅಂತ ಮುಂದೆ ಬರ್ತಾ ಇದ್ದಾರೆ. ಮುಖ್ಯವಾಗಿ ಕಾಂಗ್ರೆಸ್ ಸರ್ಕಾರವೇ ಅಧಿಕಾರದಲ್ಲಿ ಇರೋದ್ರಿಂದ ಬಹುತೇಕವಾಗಿ ಕೆಲವರ ತಲೆಯಲ್ಲಿರುತ್ತೆ ಕಾಂಗ್ರೆಸ್ಗೆ ಜನ ಓಟ್ ಹಾಕ್ತಾರೆ ಅಂತ ಹೇಳಿ. ಯಾಕಂದರೆ ಕಾಂಗ್ರೆಸ್ ಸರ್ಕಾರ ಗ್ಯಾರಂಟಿ ಯೋಜನೆಗಳನ್ನು ಕೊಟ್ಟು ಸ್ವಲ್ಪ ಜನರ ಮನಸ್ಸನ್ನು ಗೆಲ್ಲುವಲ್ಲಿ ಯಶಸ್ವಿಯಾಗಿದೆ ಎನ್ನುವಂಥ ಮಾತು ಒಂದು ಕಡೆ ಕೇಳಿ ಬಂದರೆ, ಇನ್ನೊಂದು ಕಡೆ ಕಾಂಗ್ರೆಸ್ ಸರ್ಕಾರದ ಗ್ಯಾರಂಟಿ ಯೋಜನೆಯಿಂದ ಸರ್ಕಾರದ ಹತ್ರ ದುಡ್ಡಿಲ್ಲ, ಅದು ಕೊಟ್ಟಿದ್ದು ವೇಸ್ಟು ಎನ್ನುವಂತಹ ಭಾವನೆ ಕೂಡ ಜನರಲ್ಲಿ ಇದೆ, ಕೆಲವು ಜನರಲ್ಲಿ. ಹೀಗಾಗಿ ಇದು ಪ್ಲಸ್ಸು ಕೂಡ ಹೌದು, ಮೈನಸ್ ಕೂಡ ಹೌದು. BJP ಈ ಗ್ಯಾರಂಟಿ ಯೋಜನೆಗಳ ಬಗ್ಗೆ ನೆಗೆಟಿವ್ ಆಗಿ ಹೇಳಿದ್ರೆ, ಕಾಂಗ್ರೆಸ್ ಸರ್ಕಾರ ಪಾಸಿಟಿವ್ ಆಗಿ ಹೇಳ್ಕೊಳ್ತಾ ಹೋಗುತ್ತೆ. ಇದರ ಜೊತೆಗೆ ನಾವು ಬೇರೆ ಬೇರೆ ರೀತಿಯಲ್ಲಿ ಇನ್ನೂ ಕೆಲವೊಂದು ಗ್ಯಾರಂಟಿಗಳನ್ನು ಕೊಡ್ತೀವಿ ಅಂತ ಕೂಡ ಹೇಳಿದ್ರೆ ಏನು ಆಶ್ಚರ್ಯ ಇಲ್ಲ ಈ GBA ಎಲೆಕ್ಷನ್ನ ಸಮಯದಲ್ಲಿ. ಇನ್ನು ಕಾರ್ಪೊರೇಟರ್ ಆಗಬೇಕು ಅಂತ ಯಾರು ಆಕಾಂಕ್ಷಿಗಳಿದ್ದಾರೆ, ಟಿಕೆಟ್ ಬೇಕು ಅಂತ ಹೇಳಿ ಯಾರು ಬರ್ತಾ ಇದ್ದಾರೆ, ಅವರು ಕೂಡ ತನ್ನದೇ ಆದಂತಹ ರೀತಿಯಲ್ಲಿ ಎಲೆಕ್ಷನ್ ಪ್ರಚಾರಕ್ಕೆ ಹೋಗ್ತಾರೆ, ಕೆಲವೊಂದು ಮಾತುಗಳನ್ನು ಹೇಳ್ತಾರೆ. ಮತ್ತು ಅವರ ಪ್ರಭಾವ ಮತ್ತು ಅವರ ಜನಪ್ರಿಯತೆ ಅವರ ವಾರ್ಡ್ಗಳಲ್ಲಿ ಎಷ್ಟಿದೆ ಅನ್ನೋದ್ರ ಮೇಲೆ ಕೂಡ ಡಿಪೆಂಡ್ ಆಗುತ್ತೆ ಈ ಒಂದು ಚುನಾವಣೆಯಲ್ಲಿ ಯಾರು ಗೆಲ್ತಾರೆ, ಯಾರು ಸೋಲ್ತಾರೆ. ನೋಡಿದ್ದೀವಿ ಮಹಾರಾಷ್ಟ್ರದಲ್ಲಿ ಲೋಕಲ್ ಬಾಡಿ ಎಲೆಕ್ಷನ್ ಏನಾಯಿತು, BJPಯ ಕೈಗೆ ಹೋಯಿತು.
ಇಲ್ಲಿ ಏನಾಗುತ್ತೆ, ದೇಶದ ಶ್ರೀಮಂತ ಪಾಲಿಕೆ ಅಂತ ಹೇಳಿ ನಾವು ಅದನ್ನು ಕರಿತೀವಿ, ಮಹಾರಾಷ್ಟ್ರದ ಪಾಲಿಕೆಯನ್ನು. ಬೆಂಗಳೂರದೇನು ಕಡಿಮೆ ಇಲ್ಲ, ಅದು ಕೂಡ ಅಷ್ಟೇ ಒಂದು ರೀತಿಯಲ್ಲಿ ತುಂಬ ದುಡ್ಡನ್ನು ತಂದುಕೊಡುವಂತಹ ಪಾಲಿಕೆ. ಇದು ಕೂಡ ತುಂಬ ಪ್ರಸಿದ್ಧವಾದಂತಹ ಪಾಲಿಕೆ. ನಮ್ಮ ಬೆಂಗಳೂರೇ ಪ್ರಸಿದ್ಧ ಆಗಿರುವಂತಹ ಪಾಲಿಕೆ ಕೂಡ ಅದೇ ರೀತಿಯಾಗಿರುತ್ತೆ. ಈಗ ಈ ಪಾಲಿಕೆಯ ಎಲೆಕ್ಷನ್ಗೆ, GBA ಎಲೆಕ್ಷನ್ಗಾಗಿ ತಯಾರಿ ನಡೆಸ್ತಾ ಇದ್ದಾರೆ. ಈಗ ಆಕಾಂಕ್ಷಿಗಳು ದೊಡ್ಡ ಮಟ್ಟದಲ್ಲಿ ಕೇಳಿ ಬರ್ತಾ ಇದ್ದಾರೆ. ಯಾರಿಗೆ ಕೊಡಬೇಕು ಯಾರಿಗಿಲ್ಲ ಅಂತ ಕನ್ಫ್ಯೂಸ್ ಆಗ್ತಾ ಇದೆ ಕಾಂಗ್ರೆಸ್ನ ನಾಯಕರುಗಳಿಗೆ. KPCC ಅಧ್ಯಕ್ಷ ಆಗಿರುವಂತಹ DK ಶಿವಕುಮಾರ್ ಅವರು ಯಾರಿಗೆ ಟಿಕೆಟನ್ನು ಕೊಡ್ತಾರೆ ಅದು ಕೂಡ ಈಗ ತಲೆನೋವು ಆಗ್ತಾ ಇದೆ ಕಾಂಗ್ರೆಸ್ಗೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.